ವಿಚಾರವಾಗಿ ಇದರಲ್ಲಿ ರಾಜಕೀಯವಿಲ್ಲ. ತನಿಖೆ ಆಗುವವರೆಗೂ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ತಮ್ಮ ಸ್ಥಾನಕ್ಕೆ ರಾಜೀನಾಮೆ ನೀಡಿ ಬೇರೆಯವರಿಗೆ ಅವಕಾಶ ಮಾಡಿಕೊಡಬೇಕೆಂದು ಕ್ಷೇತ್ರದ ಶಾಸಕ ಎಚ್.ಪಿ. ಸ್ವರೂಪ್ ಒತ್ತಾಯಿಸಿದರು. ನಗರದಲ್ಲಿ ಮಾಧ್ಯಮದೊಂದಿಗೆ ಮಾತನಾಡಿ, ಮೂಡ ವಿಚಾರವಾಗಿ ರಾಜ್ಯಪಾಲರ ತನಿಖೆ ಆದೇಶಕ್ಕೆ ಹೈಕೋರ್ಟ್ ಅಸ್ತು ಎಂದಿದೆ. ಮೂಡ ಹಗರಣ ವಿಚಾರವಾಗಿ ನಾವು ಕೂಡ ಬೆಂಗಳೂರಿನಿಂದ ಮೈಸೂರುವರೆಗೂ ಪಾದಯಾತ್ರೆ ಮಾಡಿದ್ದೆವು. ಬಿಜೆಪಿ ಜೆಡಿಎಸ್ ಮೈತ್ರಿ ಪಾದಯಾತ್ರೆಗೆ ಜಯ ಸಿಕ್ಕಿದೆ ಎಂದು ಭಾವಿಸಿದ್ದೇವೆ. ಮುಖ್ಯಮಂತ್ರಿಗಳು ಹೊಣೆ ಹೊತ್ತು ಈ ಕೂಡಲೇ ರಾಜೀನಾಮೆ ಕೊಡಬೇಕು. ದೆಹಲಿಯ ಕೇಜ್ರಿವಾಲ್ ಅವರ ಮೇಲೆ ಬಂದಿರುವ ಹಗರಣ ಆರೋಪವನ್ನು ನೋಡಿದ್ದೇವೆ. ಅವರು ಕೂಡ ರಾಜೀನಾಮೆ ಕೊಟ್ಟು ಬೇರೆಯವರನ್ನು ಮಂತ್ರಿ ಮಾಡಿದ್ದಾರೆ. ಆದ್ದರಿಂದ ಸಿದ್ದರಾಮಯ್ಯನವರು ರಾಜೀನಾಮೆ ಕೊಟ್ಟು ಬೇರೆಯವರಿಗೆ ಅವಕಾಶ ಮಾಡಿಕೊಡಬೇಕು. ಹಗರಣದ ಆರೋಪಗಳ ಸತ್ಯಾಸತ್ಯತೆ ಹೊರಬರುವ ತನಕ ಅವರು ರಾಜೀನಾಮೆ ಕೊಡಬೇಕು ಎಂದು ಮನವಿ ಮಾಡುತ್ತೇವೆ ಎಂದರು. ಈ ಹಗರಣ ಆರೋಪ ವಿಚಾರದಲ್ಲಿ ಯಾವುದೇ ಷಡ್ಯಂತ್ರದ ಪ್ರಶ್ನೆ ಇಲ್ಲ. ಅಧಿವೇಶನದ ಸಮಯದಲ್ಲೂ ಎನ್ಡಿಎ ಇವರ ವಿರುದ್ಧ ಹೋರಾಟ ಮಾಡಿದ್ದೇವೆ. ಇದರಲ್ಲಿ ಯಾವುದೇ ರಾಜಕೀಯ ಷಡ್ಯಂತ್ರವಿಲ್ಲ. ಈ ವಿಚಾರವಾಗಿ ತನಿಖೆ ಆಗಬೇಕು. ನಂತರ ಯಾವ ರೀತಿ ಸತ್ಯಾಸತ್ಯತೆ ಹೊರಬರುತ್ತದೆ ನೋಡೋಣ. ಈ ವಿಚಾರವಾಗಿ ನಮ್ಮ ನಾಯಕರಾದ ಕುಮಾರಣ್ಣನವರು ಒಂದು ಸಭೆ ಕರೆಯುತ್ತಿದ್ದಾರೆ. ಬಿಜೆಪಿ ಜೆಡಿಎಸ್ ಜಂಟಿಯಾಗಿ ಯಾವ ರೀತಿ ಹೋರಾಟ ಮಾಡಬೇಕು ಎಂಬುದನ್ನು ಕುಮಾರಣ್ಣನವರ ನಿರ್ದೇಶನದಂತೆ ಭಾಗಿಯಾಗುತ್ತೇವೆ ಎಂದು ಹೇಳಿದರು. ಮಾಡಿಕೊಡ್ಬೇಕು ಅಂತ ಮತ್ತು ಹಗರಣವನ್ನು ಕೂಡ ತನಿಖೆಗೆ ಒಳಪಡಿಸಿರೋದೇನು ಸತ್ಯಾಸತ್ಯತೆ ಹೊರಗೆ ಬರೋ ತನಕ ಅವರು ರಾಜೀನಾಮೆ ಕೊಡಬೇಕು ಅಂತ ತಮ್ಮ ಮೂಲಕ ಮನವಿಯನ್ನು ಮಾಡ್ತಾರೆ. ಇಲ್ಲಿ ಷಡ್ಯಂತನ ಪ್ರಶ್ನೆ ಇಲ್ಲ. ಇವತ್ತು ನಾವು ಎನ್.ಡಿ.ಎ ಪಕ್ಷವಾಗಿ ಏನು ಅಧಿವೇಶನದ ಸಮಯದಲ್ಲೂ ಕೂಡ ನಾವು ಹೋರಾಟನ ಮಾಡಿದ್ದೇವೆ. ಮೂಡ ಹಗರಣ ವಿಚಾರವಾಗಿ ನಾವು ತನಿಖೆಯನ್ನು ನಡೆಸಬೇಕು ಅಂತ. ಇಲ್ಲಿ ಯಾವುದೂ ಕೂಡ ರಾಜಕೀಯ ಖಂಡಿತವಾಗ್ಲೂ ಇಲ್ಲ. ಇಲ್ಲಿ ಸತ್ಯಾಸತ್ಯತೆ ಹೊರಗೆ ಬರಬೇಕು, ಅದು ತನಿಖೆ ಆಗಬೇಕು. ತನಿಖೆ ಆದ ನಂತರ ಏನು ಸತ್ಯಾಸತ್ಯತೆ ಹೊರಗೆ ಬರುತ್ತೆ ಆಮೇಲೆ ನೋಡೋಣ ಸರ್. ಹೌದು, ಖಂಡಿತ ಹೌದು. ಈಗ ನಾವು ಕೂಡ ಪಾದಯಾತ್ರೆ ಮಾಡಿದ್ವಿ. ಈಗ ನಮ್ಮ ಹಿರಿಯಂಥ ಕುಮಾರಣ್ಣವರು ಈಗಾಗಲೇ ಒಂದು ಸಭೆಯನ್ನು ಕೂಡ ಕರಿತಾ ಇದ್ದಾರೆ. ಸಭೆಯಲ್ಲಿ ಕಾಂಗ್ರೆಸ್, ಜೆ.ಡಿ.ಎಸ್ ಅವರು ಮತ್ತು BJP-ಯವರು ಜಂಟಿಯಾಗಿ ಒಂದು ಸಭೆಯನ್ನು ನಡೆಸಿ ಯಾವ ರೀತಿ ಹೋರಾಟ ಮಾಡಬೇಕು ಅಂತ ನಮ್ಮ ಕುಮಾರಣ್ಣವರು ಯಾರ ಥರ ನಿರ್ದೇಶನ ಕೊಡ್ತಾರೆ, ನಿರ್ದೇಶನದಲ್ಲಿ ನಾವೆಲ್ಲರೂ ಕೂಡ ಶಾಸಕರು ಭಾಗಿಯಾಗ್ತೀವಿ. ಶ್ರೀನಿವಾಸ್, TV 46 ಮಲೆನಾಡು ನ್ಯೂಸ್, ಹಾಸನ.